ಸರ್ದಾರ್ ಹೈಸ್ಕೂಲ್ ದುಡ್ಡು ಕೊಟ್ಟಾರೆ, ಅದೊಂದು ಇದೆ. ಸ್ಟೇಡಿಯಂ ಮತ್ತು ದುಡ್ಡು ಕೊಟ್ಟಿರ ಅಲ್ಲಿ ನಮ್ಮ ರಾಮತೀರ್ಥ ನಗರ. ಕೆರೆ ತುಂಬ ಹೊಸ ಯೋಜನೆ ಕೂಡ ಇದ್ದಾರೆ. ಮತ್ತು ಹಳೆದು ಹಿಂದೆ ನಾವು ಮಾಡಿದಾಗ 13ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು, ಈಗ ಅದು ಕಂಪ್ಲೀಟ್ ಆಗಿದ್ದಾರೆ. ಸುಮಾರು ಒಂದು 10-15 ಆಗ್ಬೋದು ಒಂದೇ ಸಾರಿ CM ಅವ್ರು ಕರ್ಕೊಂಬಂದು ಒಂದು ಕಾರ್ಯಕ್ರಮ ಮಾಡಿ ಮಾರ್ಚ್ 30ರೊಳಗೆ. ಏನು ಮಾಡ್ಲಿಕ್ಕಾಗಲ್ಲ, ವ್ಯವಸ್ಥೆ ಹಂಗಿದೆ. ನಾವೇನು ನಿಮ್ದು ಸಂಬಂಧ ಇಲ್ಲ, ನಂದು ಸಂಬಂಧ ಇಲ್ಲ, ವ್ಯವಸ್ಥೆ ಹಂಗಿದೆ, ಏನು ಮಾಡೋದು. ಈ ಬಜೆಟ್ನಾಗ ದುಡ್ಡು ಬಂದ್ರೆ ಅದು ಮುಂದಿನ ವರ್ಷನಾಗ ಸುಧಾರಣೆ ಮಾಡೋದು ನಮ್ಮ ಕೈಗೆಲ್ಲ. ಏನು ಮಾಡೋದು ಈಗಂತೆ ನಮ್ಗೆ ಹೇಳಿದ್ದು 5 ಅಂತಿ ನಮ್ಮ ಮುಂದೆ ಕೈಯಲ್ಲಿ ಇದಾವೆ. ಈಗ ಅನುದಾನ ಇದೆಯಲ್ಲ ಎಲ್ಲದಕ್ಕೂ. DC ಆಫೀಸು 75 ಕೋಟಿ, 55 + 25 ಕೊಟ್ಟಿರೆ. ನಿಮ್ಮ ಪತ್ರಿಕಾ ಭವನ 10 CR. ಆಮೇಲೆ ಗುದಲಿ ROB 35 ಕರೋರೆ, ಫ್ಲೈಓವರ್ 70 ಕರೋರೆ. ಆಮ್ಯಾಗ ಸುಮಾರು ಆಲ್ರೆಡಿ ಇಲ್ಲಿವರೆಗೆ 30 ಕೋಟಿ ಅಂದರೆ 3 ವರ್ಷದಲ್ಲಿ 30 ಕರೋರ್ ಕೊಟ್ಟಿದ್ದಾರೆ. ಇನ್ನೂ 20 ಕರೋರ್ ಇನ್ನೂ ಮುಂದಿನ 10 ಕೊಡ್ಬೇಕು, ಅಂದರೆ ಒಂದು ಹಂತಕ್ಕೆ ಬರ್ತದೆ ಅದು. ಸೊ ಇನ್ನೂ ತಾಲೂಕಾ ಮಟ್ಟದಲ್ಲಿ ಭಾಳಷ್ಟು ಕಾಮಗಾರಿಗಳಿದ್ದಾರೆ. ನಮ್ಮ ಗೋಕಾಕದು ಲೋಳ್ಸರ್ ಬ್ರಿಡ್ಜು 40 ಕರೋರ್ದು ಅದು ಮಾಡ್ತಾ ಇದ್ದಾರೆ. ಆಮ್ಯಾಗೆ ಇವ್ರದ್ದು 200 ಎಷ್ಟು 215 ಸೌದತ್ತಿ ಎಲ್ಲ ಡೆವಲಪ್ಮೆಂಟ್ ಸುಮಾರು ಇದೆ. ಮತ್ತು ನಮ್ಮ ಫಸ್ಟ್ ಟೈಮ್ ನಾವು ಈ ಸಾರಿ ಬ್ರಿಡ್ಜ್ ತೊಗೋತಾ ಇದ್ವಿ. ಬ್ರಿಡ್ಜ್ಗಳು ನಮ್ಮ ಇಲಾಖೆಯಿಂದ ಲಾಸ್ಟ್ 10 ವರ್ಷದಿಂದ ಎಲ್ಲೂ ಬ್ರಿಡ್ಜ್ ಆಗಿಲ್ಲ. ಖಾನಾಪುರದಲ್ಲಿ 3 ತೊಗೊಳ್ತಾ ಇದ್ದೀವಿ. ಸೊ ಕೃಷ್ಣ ಕಿತ್ತೂರು 70 ಕರೋರ್ದಲ್ಲಿ ಹೊಸ ಬ್ರಿಡ್ಜ್ ಮಾಡ್ತಾ ಇದ್ದೀವಿ. 70 ಕರೋರು. ನಿಪ್ಪಾಣಿ ಕಡೆ ಒಂದು, ಬೇಡಿಕೆ ಒಂದು ಮಾಡ್ತಾ ಇದ್ದೀವಿ. ಸುಮಾರು ಬ್ರಿಡ್ಜ್ಗಳನ್ನು 8, 10, 6 ಇಂಚಾಗಿದೆ. ಇದು ದೊಡ್ಡದಾಗಿರೋದು ಹೇಳ್ತಿದ್ದೀನಿ ನಾನು. ಏನೇನು ಸರ್ ಇಡೀ ರಾಜ್ಯದಲ್ಲಿ ಯಾವ್ಯಾವ ಕಾಮಗಾರಿಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ತು, ಏನೇನು ಚರ್ಚೆ ಆಯ್ತು ಅಂತ? ನಾವು 30 ತಿಂಗಳ ಬಂದಿದ್ರಲ್ಲಿ ಅವ್ರೇನು ಹಿಂದೆ ಕೊಟ್ಟಿದ್ರಲ್ಲ, 10 ವರ್ಷದಿಂದ 12 ವರ್ಷದಿಂದ ಕೊಟ್ಟಿದ್ದು, ಇನ್ನೂ ಅದು ಕಾರ್ಯಗತ ಆಗಿಲ್ಲ. ಅದು ನಮ್ಮ ಕಡೆಯಿಂದ ಸಮಸ್ಯೆ ಇದೆ, ಅವ್ರು 2 ಬೋತ್ ಸೈಡ್ ಸಮಸ್ಯೆ ಇದೆ. ಸೊ ನಾವು ಬಂದಾಗ ಸುಮಾರು 48 ಕಾಮಗಾರಿಗಳ ಬಾಕಿ ಇತ್ತು. ನಾವು ಅಧಿಕಾರ ವಹಿಸ್ಕೊಂಡಾಗ 30 months ಬ್ಯಾಕ್. ಈಗ ಹೆಚ್ಚು ಕಮ್ಮಿ 6ರಿಂದ 7 ಮಾತ್ರ ಬಾಕಿ ಉಳಿಸಿದ್ದೀವಿ. ಅದನ್ನೇ ಅವ್ರಿಗೆ ಹೇಳಿ ಬಂದೀವಿ, ನಮ್ಮ ಕಡೆ ಯಾವುದು ಬಾಕಿ ಇಲ್ಲ. ಅದರಲ್ಲಿ 7ರಲ್ಲಿ 3 ಕೋರ್ಟ್ನಲ್ಲಿದ್ದಾರೆ. ಸೊ ಬೇರೆ ಬೇರೆ ಕಾರಣಕ್ಕೆ ಇದೆ ಅದು. ಸೊ ಮಾರ್ಚ್ 30ರೊಳಗೆ 100% ನಾವು ಮಾಡ್ತೀವಿ. ಹೊಸ ಅನುದಾನ ಕೊಡಿ ಅಂತ ಹೇಳಿದ್ದೀವಿ. ಸೊ ಕೊಡಲಿಕ್ಕೆ ಅವರು ಒಪ್ಕೊಂಡಾರೆ. ಇಲ್ಲ, ಆಲ್ರೆಡಿ ಅವ್ರ ಕಡೆಗೆ ಅವರು ಇಲಾಖೆಯವರು ಅವ್ರು ಪ್ರೋಗ್ರಾಮ್ ಮಾಡಿ ಕಳಿಸ್ಬೇಕು. ಸೊ ಒಂದು 100 ಕಳಿಸಿರ್ತಾರೆ, 100ರಲ್ಲಿ ಒಂದು 10-20 ತೊಗೋತಾರೆ. ಅದಕ್ಕೆ ಯಾವ್ದು ಯೋಗ್ಯ ಇದೆ ಸಜೆಸ್ಟ್ ಮಾಡ್ತೀವಿ. ಯಾವುದ್ರೆ ಇಲ್ಲ, ಅದು ಅಲ್ಲಿ ಅವ್ರು ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು. ಅದು ಪೆಂಡಿಂಗ್ ಇದೆ. ಕಳಿಸಿ ಅದು ಆಲ್ರೆಡಿ 17ರಲ್ಲೇ ಕಳಿಸಿದ್ದೀವಿ. ಘೋಷಣೆ ಆಯಿತು, ಅದಕ್ಕೆ ನಂಬರ್ ಕೂಡ ಬಂದರೆ ಈಗ ಹೋಲ್ಡ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ 32 ನ್ಯಾಷನಲ್ ಹೈವೇ ಪೆಂಡಿಂಗ್ ಇದೆ, 32. ಟೋಲ್ ಕಲೆಕ್ಷನ್ಗೂ 15 ವರ್ಷ 10 ವರ್ಷ ಅಂತ ಇರ್ತದೆ. ಈ ನ್ಯಾಷನಲ್ ಹೈವೇದು 8 ವರ್ಷ ಟೈಮ್ ಹೊಂದಿದೆ. ಇಲ್ಲ, ನಮ್ಮ ಕಡೆ ಬರೋಲ್ಲ, ಅದು ಅವ್ರು ನ್ಯಾಷನಲ್ ಹೈವೇದವ್ರು ಅವ್ರು ಮಾಡ್ತಾರೆ. ಅದೇನು ಮಾಹಿತಿ ಇದ್ರೆ ಕೊಟ್ಟರೆ ನಾವು ಅವ್ರ ಬೇಕಾದ್ರೆ ಕಮ್ಯುನಿಕೇಟ್ ಮಾಡ್ತೀವಿ. ಅವ್ರಿಗೆ ಏನು ಇದ್ರ ಮಾಹಿತಿ 10 ವರ್ಷ 15 ವರ್ಷ 20 ವರ್ಷ ಆಯ್ತು ಸರ್. ಅದು ಟೋಲ್ ಕಲೆಕ್ಷನ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಅಲ್ಲ, 5 ವರ್ಷಕ್ಕೊಮ್ಮೆ ರೀಟೆಂಡರ್ ಮಾಡ್ತಿರ್ತಾರೆ. ಅವ್ರು 5 yearsಗೆ ರೀಟೆಂಡರ್ ಮಾಡ್ತಾರೆ. ಆಗಿದೆ, ಅವ್ರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ರಲ್ಲ, ನಾವು ಮಾಡಿದ್ದೀವಿ ಸರ್. ಅವರು ಟೆಂಡರ್ ಕರೀಬೇಕು. ಆಲ್ರೆಡಿ ಅವರು ಅದಕ್ಕೆ ಅಲ್ಲಿ ಟ್ರೆಂಚ್ ಮಾಡ್ಲಿಕ್ಕೆ ಕೂಡ ಅವ್ರಿಗೆ ಹೇಳಿದ್ವಿ. ಯಾಕಂದ್ರೆ ನಾಳೆ ಯಾರು ಅಕ್ವೈರ್ ಮಾಡ್ತಾರೆ, ಟ್ರೆಂಚ್ ಮಾಡಿ ಅಂತ ಹೇಳಿದ್ವಿ. ಅದನ್ನು ಮಾಡ್ತಿದ್ದಾರೆ. ನಮ್ಮ ಕಡೆದು ಏನು ಸಮಸ್ಯೆ ಇಲ್ಲ, ಏನು ಅವರೇ ಮಾಡ್ಬೇಕ್ರಿ. ಅದು ಟೆಂಡರ್ ಆಗೋದು ಈ ಮುಂದಿನ ತಿಂಗಳು, ಅಂದರೆ ಕೆಲಸ ಏಪ್ರಿಲ್ನಾಗ ಆಗ್ಬೋದು. 2 ಹಂತಗಳು. ಮೊದಲು ನ್ಯಾಷನಲ್ ಹೈವೇಯಿಂದ ಕಿತ್ತೂರು ಚೆನ್ನಮ್ಮವ್ರಿಗೆ ಬಂದರೆ, ಕಿತ್ತೂರು ಚೆನ್ನಮ್ಮೆಯಿಂದ ಆಲ್ಮೋಸ್ಟ್ ಗೋವಾವರೆಗೆ 2 ಹಂತಲ್ಲಿ ಮಾಡ್ತೀವಿ. ಇದು ಪ್ಯೂರ್ಲಿ ನಮ್ಮ ರಾಜ್ಯ ಸರ್ಕಾರದ ದುಡ್ಡು ಇದೆ. ಫ್ಲೈಓವರ್
ಸರ್, ಈಗ ನಿತಿನ್ ಗಡ್ಕರಿ ಅವರು ಹಳೆ ಪ್ರಾಜೆಕ್ಟ್ಗಳನ್ನು ಮುಗಿಸ್ಕೊಂಡ್ಬರ್ರಿ, ಹೊಸ ಕೊಡ್ತೇವೆ ಅನ್ನುವಂಥದ್ದು ನಿಮಗೆ. ಸೊ ಎಷ್ಟು ಪ್ರಾಜೆಕ್ಟ್ ನಮ್ಮ ರಾಜ್ಯದಲ್ಲಿ ಆ ರೀತಿ ಹಳೆ ಬಾಕಿ ಇನ್ನೂ ಪ್ರಪೋಸಲ್ ಕೇಳಿಲ್ಲ, ಕೊಟ್ಟಬೇಕು ಗೊತ್ತಾಗುತ್ತೆ. ನಾವು ಪ್ರಯಾರಿಟಿ ಮಾಡಿ ಕೊಡ್ತೀವಿ. ಯಾವ್ದು ಜಾಸ್ತಿ ಟ್ರಾಫಿಕ್ ಇದೆ ರಾಜ್ಯ ಸರ್ಕಾರದಿಂದ ಎಷ್ಟು ಕೊಟ್ಟಿದ್ರಿ? ಇನ್ನೂ ಕೊಟ್ಟಿಲ್ಲ. ಇನ್ನೂ ಅದಕ್ಕೆ ಕೇಳಿಲ್ಲ ಅವ್ರು. ನಮ್ಮ ಮೀಟಿಂಗ್ ಕರೆದಾಗ ಅದು ಪ್ರಿಪೇರ್ ಆಗಿ ಹೋಗ್ತಾರೆ. ಲಾಸ್ಟ್ ಇಯರ್ ಕೊಟ್ಟಿರುವಂಥದ್ದು ಯಾವುದೂ ಆಗಿಲ್ವಾ ಕಳೆದ ಬಾರಿ? ಯಾವ್ದು ಹೊಸ ಪ್ರಾಜೆಕ್ಟಿಗೆ ಅಥವಾ ಅಲ್ಲ, ಅದೆಲ್ಲ 12 ವರ್ಷದಿಂದ ನಡೀತಾನೆ ಇದ್ರೆ ಅದ ನಾವು ಮಾಡ್ತಲ್ಲ ಕೆಲಸ. ಅದು ಅವ್ರು ಅಂಡಿರೋದು. ನಮ್ಮ ಕಡೆ ಏನಾರ ಲ್ಯಾಂಡ್ ಇಶ್ಯೂನು, ಫಾರೆಸ್ಟ್ ಇಶ್ಯೂ ಬೇರೆ ಏನಿದ್ರೆ ಅದನ್ನ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವೆಲ್ಲ ಹ್ಯಾಂಡ್ ಓವರ್ ಮಾಡಿದ್ವಿ. ಈಗ ಈ ಸಲ ಭಾಳಷ್ಟು ಅತಿವೃಷ್ಟಿ ಆಯ್ತು ಸರ್, ಭಾಳಷ್ಟು ರಸ್ತೆಗಳು ಹಾಳಾಗಿತ್ತು. ಈಗ ಏನು ಸರ್, ಏನು ವಿಶೇಷವಾದಂಥ ಅನುದಾನ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೆ. ಗುಂಡಿ ಮುಚ್ಚದಂತೆ ಪ್ರಯಾರಿಟಿ ಮ್ಯಾಂಗ್ ಮಾಡಿದ್ದೀವಿ. ಈಗ ಡಿಸೆಂಬರ್ 30ಕ್ಕೆ ಮುಗಿಸ್ಬೇಕಾಯ್ತು, ಸ್ವಲ್ಪ ಲೇಟಾಗಿ ಮುಗಿಸಿದ್ದೀವಿ. ಮತ್ತೆ ಅದೇ ಮಾಡ್ಲಿಕ್ಕೆ ಆಗಲ್ಲ. ಅದು ಸಿಸ್ಟಮ್ ಮತ್ತೆ ಮಾಡೋದು ಮತ್ತೆ ಹಂಗೆ ಇರ್ತದೆ. ಗವರ್ಮೆಂಟ್ ಸೊಲ್ಯೂಷನ್ ಮಾಡ್ಬೋದಲ್ಲ ಕಾಂಕ್ರೀಟ್ ರಸ್ತೆ ಅಥವಾ ಈ ಥರ ಟೋಟಲ್ ವೇಟಿಗೆ 30-32 ಟನ್ ಗಾಡಿ ಬರ್ತದೆ. ಪರ್ಮನೆಂಟ್ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ 1 ಲಕ್ಷ ಕಿಲೋಮೀಟರ್ ಇದೆ ನಮ್ಮ ವ್ಯಾಪ್ತಿಯಲ್ಲಿ, ಇಲಾಖೆಯಲ್ಲಿ. ಸರ್, ಈಗ ಚೋರ್ಲಾ ರೋಡ್ ಚೆನ್ನಾಗಿ ಮಾಡಿದ್ದಂತ ಮಳೆಗಾಲದಲ್ಲಿ ಪೂರ್ತಿ ಇಲ್ಲ, ಮತ್ತೆ ಮಾಡಿದಲ್ಲ. ನೀವೇ ಮಾಡಿ, ನಿಮ್ಮ ಪತ್ರಕರ್ತ ಹೇಳಿರಲ್ಲ. ಇಲ್ಲ ನೀವು ಹೇಳಿದಲ್ಲ ಒಳ್ಳೇದಾಗಿತ್ತು ಅಂತ ನೀವು ಹೇಳಿದ್ರೆ ಬನ್ನಿ ನನಗೆ. ಇಲ್ಲ ಮತ್ತೆ ರಿಪೀಟ್ ಮಾಡತ್ತಾರೆ ಬ್ರಿಡ್ಜ್ ಕೆಲಸ ಮಾಡಿ ಶೋ ಆಗಿದೆ. ಈಶ್ವರ್ಗೆ ಗೊತ್ತು. ನೀವು ಸರ್, ಅದು ಮತ್ತೆ ರೀ ಅಸ್ಫಾಲ್ಟಿಂಗ್ ಮಾಡ್ಲಿಕ್ಕೆ ತಮ್ಮ ಇಲಾಖೆ ನಮ್ದು ಇಲ್ಲೊಂದು ಬ್ರಿಡ್ಜ್ ಹೇಳಿದ್ರೆ ಯಾವ್ದು ಕುಸುಮಳ್ಳಿ ಬ್ರಿಡ್ಜ್ ಸರ್, ಕುಸುಮಳ್ಳಿ ಬ್ರಿಡ್ಜ್ ಎಲ್ಲ ಕಾಂಕ್ರೀಟೀಕರಣ ಆಗಿದೆ ಸರ್. 2 ರ್ಯಾಂಪ್ಸ್ ಬರೀ ಕನೆಕ್ಟ್ ಮಾಡಬೇಕು, ರೇಲಿಂಗ್ ಮಾಡ್ಬೇಕು ಸರ್. ತಮ್ಮ ಟೈಮ್ ಮತ್ತೆ ಮುಖ್ಯಮಂತ್ರಿಗಳ ಟೈಮ್ ತಗೊಂಡು ಅದನ್ನು ಉದ್ಘಾಟನೆ ಮಾಡಿಸ್ತೀವಿ ಸರ್. ಮಾರ್ಚ್ ಒಳಗಡೆ ಫಿನಿಶ್ ಮಾಡ್ಕೊಳ್ತೀವಿ ಸರ್. ಉಲ್ಲೇಖ ಮಾಡಿದ್ರಿ ಸರ್, ಎಲ್ಲಿ ಜಾಗ ಎಲ್ಲಿ? ಅಲ್ಲೇ ಸಿವಿಲ್ ಹಾಸ್ಪಿಟಲ್ ಅಲ್ಲೇ ಓಲ್ಡ್ ನರ್ಸಿಂಗ್ ಹಾಸ್ಟೆಲ್ ಏನಿತ್ತು ಆ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲೇ ಕೊಡು. ಬೈಪಾಸ್ ರೋಡ್ ಬಹಳ ದಿನ ಅಂತೂ ರೈತರದ್ದು ಸಮಸ್ಯೆ ಇದೆ, ಬಗೆಹರಿತಾನೆ ಇಲ್ಲ. ಕಾಮಗಾರಿ ಪ್ರಾರಂಭ ಆಗ್ತದೆ. ಇಲ್ಲ, ಪ್ರಾರಂಭ ಇದೆಲ್ಲ. ಪ್ರಾರಂಭ ಕಾಮಗಾರಿ, ಬಟ್ ಕಾಮಗಾರಿ ಎಲ್ಲ ಆಲ್ರೆಡಿ ಅವರು ಹ್ಯಾಂಡ್ ಓವರ್ ತೊಗೊಂಡಾರೆ, ಕೆಲಸ ಮಾಡ್ತಿದ್ದಾರೆ, ಪಾರ್ಸಲಿ ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ. ಅದಕ್ಕೆ ಬೇಗ ಅಂತ ನಾವು, ಯಾಕಂದ್ರೆ ಅದೊಂದಾದ್ರೆ ಬೆಳಗಾವಿ ಸಿಟಿ ಟ್ರಾಫಿಕ್ ಕಡಿಮೆ ಆಗ್ತೈತಿ. DC ಅವರು ಕೂಡ ಫಾಲೋ ಅಪ್ ಮಾಡ್ತಿದ್ದಾರೆ. ಪ್ರತಿ ತಿಂಗಳ ಮತ್ತೆ ಸ್ಟಾರ್ಟ್ ಆಯ್ತು, ಕೆಲಸ ಸ್ಟಾರ್ಟ್ ಇದೆ. ನಾವು ರೈತರಿಗೆ ಏನು ಹೇಳಿದೀವಿ ಅಂದ್ರೆ, ಕೋರ್ಟಲ್ಲಿ ನಿಮ್ದು ಏನು ವಾದ ಪ್ರತಿವಾದ ಇದೆ ಅಲ್ಲಿ ನಡೆಸಬೇಕು, ರಸ್ತೆಗೆ ಬಂದು ಕೆಲಸ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದೀನಿ. ಅವ್ರು ಒಪ್ಕೊಂಡಿದ್ದಾರೆ. ಸ್ಟೇ ಆರ್ಡರ್ ಇಲ್ಲ ಅದರ ಮೇಲೆ. ಸರ್, ಈಗ ಹಿಂದೆ ಉಸ್ತುವಾರಿ ಸಚಿವರಾಗಿದ್ದೀರಿ, ನಾವು ಕಾಂಗ್ರೆಸ್ ಒಂದು ಬೆಳಗಾವಿ ಕೋಟೆಗಿರಿಯಲ್ಲಿ ಒಂದು ಆರ್ಡಿನೆನ್ಸ್ ಆಫೀಸರ್ ಒಂದು ಧ್ವಜ ಮಾಡಿದ್ರು. 365 ದಿನ ಹಾರಾಟ ಇಂಡಿಯಾದಾಗ ಸೆಕೆಂಡ್ ಅದ ಹೈಯೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್. ಸೆಲೆಕ್ಟೆಡ್ ದಿನಗಳಲ್ಲಿ ಮಾತ್ರ ಹಾರಾಟ ಆಗ್ತದೆ. ವಿಶೇಷ ಅನುದಾನ ಕೊಟ್ಟು 365 ದಿನ ಹಾರಾಡುವ ಈಗ ಅದಕ್ಕೆ ಅದನ್ನ ಸುವರ್ಣ ಸೌಧಕ್ಷ ಅಲ್ಲೇ ಮಾಡ್ತಿದ್ದ ಜಾಗ ಹುಡುಕಾಡಿದ್ರೆ ಎಲ್ಲಿಯೂ ಸೂಟೇಬಲ್ ಜಾಗ ಸಿಗ್ತಾ ಇಲ್ಲ. ಈಗ ಅಲ್ಲಿ ಜಾಗ ಐತಿ, ಅಲ್ಲೂ ಐತೆ. ಅದಕ್ಕೆ ಸುವರ್ಣ ಸೌಧ ಅಭಿವೃದ್ಧಿ ಅಂದಮೇಲೆ ಅದಕ್ಕೆ ಗಾಂಧೀಜಿ ಅಕ್ಟೋಬರ್ ತಿಂಗಳಲ್ಲಿ 4 ಕೋಟಿ ರೂಪಾಯಿ ಅವರು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಆಡಿಯೋದಲ್ಲಿ ಪೊಲೀಸ್ ಕರ್ನಾಟಕ ಪೊಲೀಸ್ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರು ಕನ್ನಡ ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂತ. ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬರಬೇಕಲ್ಲ ಅವ್ರು, ಎಲ್ಲಿ ಏನು ಚೋರ್ಲಾ ಘಾಟದಲ್ಲಿ ಕರ್ನಾಟಕ ಏರಿಯಾನೋ, ಮಹಾರಾಷ್ಟ್ರ, ಗೋವಾನೋ, ಯಾಕಂದ್ರೆ ಎಲ್ಲ ಕೂಡಿದವರು ಜಸ್ಟ್ ಯಾರ್ದ. ಮತ್ತು ಇಲ್ಲೇ ಚೋರ್ಲ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪೇಜ್ ಮಾಡ್ತಾರೆ. ಎಲ್ಲ ನಡ್ಕೊಂಡ್ಬರ್ತೀವ್ರಿ ಯಾರು ಎಲ್ಲ. ಹೌದು, ಯಾರು ಎಣಿಸ್ರಿ ಯಾರು ಅದ್ರಲ್ಲಿ ಎಣಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರಿಗೂ ಇನ್ನೂ ಗೊತ್ತಿಲ್ಲ. ಬಂದರೆ ಮಾಡತ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು BJP ಅಂತ ಇಲ್ಲ, ಎಲ್ಲರೂ ಇರ್ತಾರೆ. ಅದು ಮಿಕ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ನಮ್ಮವ್ರು ಅಷ್ಟೇ ಎಲ್ಲ ಮಿಕ್ಸ್ ಇರ್ತಾರೆ. ಸೊ ನೋಡೋಣ. ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ರು ಗೊತ್ತಿಲ್ಲ. ಸರ್, ಈಗ ದೂರಿನಲ್ಲಿ 2000 ನೋಟ್ಗಳು ಅನ್ನುವಂಥದ್ದು ಎಕ್ಸ್ಚೇಂಜ್ಗೆ ಹೋಗ್ತಾ ಇತ್ತು ಅಂದ್ರೆ ಈಗ ಬ್ಯಾನ್ ಆಗಿದ್ದ ನೋಟ್ಗಳು ಎಕ್ಸ್ಚೇಂಜ್ ಈಗಾಗ ಪ್ರಶ್ನೆ ಇಲ್ಲ ಅಲ್ರಿ. ಹೆಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋರ? ಬ್ಯಾಂಕ್ನವ್ರು ತೊಗೋಬೇಕು. ಬ್ಯಾಂಕ್ನವ್ರು ಯಾಕೆ ತೊಗೋತಾರೆ? ಈಗ 10 ವರ್ಷ ಆಯಿತು, ತಗೋಲ್ಲ. ಏನಾಗಿದೆ ರಿಯಾಲಿಟಿ ಅವ್ರ ಗೊತ್ತಿಲ್ಲ.
ಸೊ ನಮ್ಮವ್ರಂತ ಈಗಲೇ ಪತ್ರನ ಬರ್ತಾರೆ ಎಸ್ ಪಿ ಅವರು, ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ನಮ್ಮವ್ರಿಗೇನೋ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ. ಕೊಟ್ಟರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ಮಿಕ್ಕಿದೆಲ್ಲ ಬೇಗ ಆಗಿದೆ ಸರ್. ಕಂಪ್ಲೇಂಟ್ ಅಲ್ಲಿ ಅವ್ರ ಮಾಹಿತಿನೂ ಶೇರ್ ಮಾಡಿಲ್ಲ, ಏನು ವಾಟ್ಸಪ್ನಲ್ಲಿ ಓಡಾಡ್ತಿದೆ ಅಷ್ಟೇ. ನೋಡೋಣ ಬರಲಿ, ಅದು ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರದವ್ರು ಏನು ಶೇರ್ ಮಾಡ್ತಾರೆ, ನಮ್ಮ ಪೊಲೀಸರು ಸಪೋರ್ಟ್ ಮಾಡ್ತಾರೆ. ಕಿಶೋರ್ ಸಾವಳೆ ಅಂತ ಏನಿದಾನ ಬಿಲ್ಡರು, ಆತನ ಒಂದು ಆಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಉಲ್ಲೇಖ ಮಾಡ್ತಾರೆ. ಕರ್ನಾಟಕ, ಮಹಾರಾಷ್ಟ್ರ ಅಂದ್ರೆ ಪೊಲೀಸ್ ಮ್ಯಾನೇಜ್ಮೆಂಟ್ ಅಲ್ಲೇ ಟ್ರಾನ್ಸ್ಫರ್ ಆಗ್ತಾ ಇತ್ತು ತಕ್ಷಣ ₹1,00,00,000 ಅಂತ. ಹಿಂಗೆ ಪೊಲೀಸರ ಕೆಲಸ ಇಲ್ಲ ಅಂದ್ರೆ ಅವ್ರು ಯಾಕೆ ಮಾಡ್ತಾರೆ? ಇದಕ್ಕೆ ಅವ್ರಿಗೇನು ಸಂಬಂಧ? ಅದು ಯಾರೋ ಗಾಡಿಗೆ ಹೋಗ್ತಾರೆ, ಅದನ್ನ ಯಾರೋ ಅವ್ರ ಜನನ ಅದೇನೋ ಮಾಡ್ಯಾರ ಅಂತ ಕೇಳಿದ್ವಿ. ಅದು ಎಷ್ಟು ಮಟ್ಟ ನಿಜ ಗೊತ್ತಿಲ್ಲ. ಅದು ಕರ್ನಾಟಕ ಪೊಲೀಸ್ ಹೆಸರು ಹೇಳತ್ತಂದ್ರೆ ಕಿಶೋರ್ ಸಾವಳೆ ಏನಾದ್ರು ನಮ್ಮ ಬೆಳಗಾವಿ ಪೊಲೀಸ್ ಎನ್ಕ್ವೈರಿ ಮಾಡ್ತಾರ ಅಂತ ನಾನು ನೋಡೋಲ್ಲ. ಅದು ನಾವು ಬಂದು ಹೇಳ್ಬೇಕಿಲ್ಲ, ಬಂದು ಹೇಳ್ಬೇಕು. ಅವ ಮಹಾರಾಷ್ಟ್ರ ಪೊಲೀಸ್ ಮುಂದಾರ ಹೇಳ್ಬೇಕು, ಇಲ್ಲ ನಮ್ಮ ಮುಂದಾರ ಯಾರು ಮುಂದೆ ಹೇಳ್ಬೇಕಿಲ್ಲ ಅವನು. ಬೆಳಗಾವಿಯಲ್ಲಿ ಈಗ ನಕಲಿ ಆಧಾರ್ ಕಾರ್ಡ್ ಉಪಯೋಗಿಸಿ ಜಮೀನು ಹೊಡೆಯೋದು ಕೆಲಸ ಸುಮಾರು ಹೈಯೆಸ್ಟ್ ಇರೋದು ಈಗ ಬೆಂಗಳೂರು ನಂತರ ಅದ್ರ ಬಗ್ಗೆ ಬೆಳಗಾವಿ. ಎನ್ಕ್ವೈರಿ ಮಾಡ್ತಾರೆ. ಹಿಂದಿನ ಯಾರು ನಮ್ಮ ಈಗಲೇ ನಮ್ಮ ಡಿ ಸಿ ಅವ್ರಿಗೆ ಮಾಹಿತಿ ಇದ್ದಾರೆ ಇದು ನಕಲಿ ಆಗ್ತದೆ ಅಂತ. ನಾವು ಒಂದು 2 ರೌಂಡ್ ಮೀಟಿಂಗು ಮಾಡಿದ್ದೀವಿ. ಪ್ಲಸ್ ನಾನು ಪೊಲೀಸ್ ಕಮಿಷನರ್ ಅವರು ಇದು ಮುಗಿಲಿಲ್ಲ, ಇಂಪಾರ್ಟೆಂಟ್ ಇದೆ ಅದು. ನಾನು ಮತ್ತು ಪೊಲೀಸ್ ಕಮಿಷನರ್ ಅವರು ಸರ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ನು ಕರೆಸ್ಕೊಂಡು ಮಾಡಿದ್ದೀವಿ. ರಿಜಿಸ್ಟ್ರೇಷನ್ ಆಫೀಸಲ್ಲಿ ಹಾಗೂ ಆಧಾರ್ ಸೆಂಟರ್ಗಳಲ್ಲಿ ಏನು ಈ ಕುಂಭಕ್ ನಡೀತಾ ಇದೆ ಇದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಆಲ್ರೆಡಿ FIR ಮಾಡಿದ್ದಾರೆ ಸರ್. ಇನ್ನೊಂದು 2 ರೌಂಡ್ಸ್ ಆಫ್ ಮೀಟಿಂಗ್ಸ್ ಮಾಡಿ ಒಂದು ಸಿಸ್ಟಮ್ ಸೆಟಪ್ ಮಾಡ್ತೀವಿ. ಕಚೇರಿಯಲ್ಲಿ ನಡೀತಾ ಇದೆ, ಅಲ್ಲಿ ಯಾರು ಜೀವಂತ ಇದ್ದಾರೆ, ಯಾರು ಸತ್ರ ಏನೂ ನೋಡ್ತಾ ಇಲ್ಲ. ಸುಮ್ ಬೋಗಸ್ ಆಧಾರ್ ಕಾರ್ಡ್ ಇರ್ತದೆ, ನಂಬರ್ ಇರ್ತದೆ, ರಿಜಿಸ್ಟರ್ ಮಾಡಿಬಿಡ್ತಾರೆ. ಇತ್ತೀಚೆಗೆ ಕೇಂದ್ರ ಸಚಿವರದ್ದು ಬೆಳಗಾವಿ ಬಿ ಶಂಕರಾನಂದ ಆಸ್ತಿ ಕೂಡ ಆಗಿದೆ. ಪೊಲೀಸರು ಅದನ್ನು ನಕಲಿ ಆಧಾರ್ ಕಾರ್ಡ್ ಬರೀ ಪ್ರಾಪರ್ಟಿ ಅಷ್ಟೇ ಅಲ್ಲ, ಈ ಬಾಲ್ಯ ವಿವಾಹಕ್ಕೂ ಯೂಸ್ ಆಗ್ತಾ ಇದೆ. ಈ ವಿಚಾರನ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಏನ್ ದಾಖಲಾತಿ ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವು ರಿಜಿಸ್ಟರ್ ಮಾಡ್ತೇವೆ, ನಮ್ಗೆ ಏನ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವ್ರು. ನಕಲಿ ಆಧಾರ್ ಕಾರ್ಡ್ ಈಗ ಕಾನೂನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಗೊಂಡು ಬರ್ತಾ ಇದ್ದಾರೆ. ಮೊನ್ನೆ ಅಸೆಂಬ್ಲಿನಲ್ಲಿನೂ ಒಂದು ಅಮೆಂಡ್ಮೆಂಟ್ ಪಾಸ್ ಆಗಿದೆ. ಅದರದ್ದು ರೂಲ್ಸ್ ಫ್ರೇಮ್ ಆಗಬೇಕು. ಆವಾಗ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಪವರ್ ಸಿಗುತ್ತೆ. ಏನಾದರೂ ನಕಲಿ ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹಂತದಲ್ಲೇ ಆ ಸೇಲ್ ಡೇಟ್ನು ಅವರು ಕ್ಯಾನ್ಸಲ್ ಮಾಡ್ಬೋದು. ಮೊದಲು ಕೋರ್ಟ್ಗೆ ಹೋಗ್ಬೇಕಾಯ್ತು, ಈಗಿಲ್ಲ. ಅವ್ರು ಕನ್ಫರ್ಮ್ ಆದರೆ ಅವರೇ ಕ್ಯಾನ್ಸಲ್ ಮಾಡ್ತಾರೆ. ಅದು ಆಲ್ರೆಡಿ ಪಾಸ್ ಆಗಿದ್ರೆ ಅದು. ಎಸ್ ಸರ್, ಮೊನ್ನೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ದೀವಿ. ಆಧಾರ್ ಕಾರ್ಡ್ ಸೀರಿಯಸ್ ಇಶ್ಯೂ, ಯಾಕಂದ್ರೆ ಫೋಟೋ ಬೇರೆ ಹೆಸರು ಬೇರೆ ಇರ್ತದೆ. ಹೌ ಇಟ್ ಇಸ್ ಪಾಸಿಬಲ್ ಅಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಎಲ್ಲ ಕಡೆ. ಜಮೀನು ಯೂಸ್ ಮಾಡಿದ್ರೆ ನಾಳೆ ಮತ್ತೆ ಅದಕ್ಕೆ ಯೂಸ್ ಮಾಡಿದ್ರೆ ಇಲ್ಲ, ಯಾರು ಬಂದು ಕಂಪ್ಲೇಂಟ್ ಕೊಟ್ಟರೆ ಅದು ಈಗಾಗಲೇ ಭಾಳಷ್ಟು ಆ್ಯಕ್ಷನ್ ತೊಗೊಂಡಾರೆ. ಯಾರು ಬರಬೇಕು. ಅಲ್ಲ, ಉದ್ಯಮದಲ್ಲಿ ಒಂದು ಕೇಸು ಆಗಿತ್ತು. ಮೊನ್ನೆ FIR ಮಾಡಿಲ್ಲ. ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಕಾನೂನು ಇದೆ. ಇದು ಗೋಕಾಕ್ ಆಸ್ತಿನ ಬೆಳಗಾವಿ ಅದರಿಂದನೇ ಇದು ಬಹಳ ಅದು ಸ್ವಲ್ಪ ಆಗಿದೆ, ಸಮಸ್ಯೆ ಆಗಿದ್ದಾರೆ. ನಮ್ಮ ಹಿಂದಕಲೆ ರಾಯಭಾಗದ ಆರೋಗ್ಯ ಏರಿಯಾಗ ನಮ್ಮ APMC ಲ್ಯಾಂಡ್ ಖಾನಾಪುರದಾಗ ಆಲ್ರೆಡಿ ಅವ್ನ ಮ್ಯಾಗ ನಾವು ಕೇಸ್ ಹಾಕಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಖಾನಾಪುರದಾಗ ಏನ್ ಕಾರಣ ಗೊತ್ತಾಗ್ತಾ ಇಲ್ಲ. ಇಲ್ಲ, ನಮ್ಮ ಗಮನಕ್ಕೆ ಬಂದರೆ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟರೆ ನಾವು ಮಾಡ್ತೀವಿ. ಸಾಮಾನ್ಯ ಜನರಿಗೆ ಹರಾಸ್ಮೆಂಟ್ ಆಗ್ತದೆ ಸರ್, ಇದರಿಂದ ಬಹಳ ಕಿರಿಕಿರಿ ಆಗ್ತದೆ. ಯಾಕಂದ್ರೆ ಸರ್ ಒಳ್ಳೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಎಲ್ಲ ಆಧಾರ್ ಕಾರ್ಡ್ ಬಂದ್ರೆ ಬಹಳ ಕಷ್ಟ ಆಗಿದೆ. ಅಲ್ಲ, ಅದಕ್ಕೇನು ಲಿಂಕ್ ಮಾಡೋ ವ್ಯವಸ್ಥೆ ಮಾಡ್ಬೇಕು ಅಷ್ಟೇ. ಏನು ಮಾಡೋದು, ಲಿಂಕ್ ಆದ್ರೆ ಒಂದೇ. ಇದರದ್ದು ನಾನು ಮತ್ತು ಪೊಲೀಸ್ ಕಮಿಷನರ್ ಅವರು ಸೇರಿ ಒಂದು ಜಾಯಿಂಟ್ ಟಾಸ್ಕ್ ಫೋರ್ಸ್ ಫಾರ್ಮ್ ಮಾಡ್ಕೊಳ್ತೀವಿ. ಮಾಡಿಕೊಂಡು ತಮ್ಮೆಲ್ಲರ ಸಲಹೆಗಳು ಏನೇನಿದ್ದಾವೆ ಅದನ್ನು ನಾವು ದೃಷ್ಟಿನಲ್ಲಿ ಇಟ್ಟುಕೊಂಡು ಮುಂದಿನ ಕ್ರಮ ವಹಿಸ್ತೀವಿ. ವಿಲ್ ಕಂಡಕ್ಟ್ ಅ ಮೀಟಿಂಗ್ ವೆರಿ ಸೂನ್. ಕ್ರಾಸ್ ವೆರಿಫಿಕೇಶನ್ ಆಗ್ತಾ ಇಲ್ಲ, ಅದರಿಂದ ಸಮಸ್ಯೆ ಆಗ್ತಾ ಇದೆ. ಎನಿ ಇಂಪೋಸ್ಟರ್ ಇಸ್ ಡೂಯಿಂಗ್ ಇಟ್. ಈಗ ಯಾವುದೇ ಸೇಲ್ ಡೀಡ್ ಆಗ್ಬೇಕಂದ್ರೆ ಆಧಾರ್ದು ನೀವು ಫಿಂಗರ್ ಪ್ರಿಂಟ್ ಕೊಡ್ತೀರಾ. ನೀವು ಸೇಲ್ ಡೀಡ್ ಮಾಡಿಸ್ಕೊಂಡಿದ್ದೀರ ಅಂದ್ರೆ ನೀವು ಹೋಗಿ ಆಧಾರ್ ಫಿಂಗರ್ ಪ್ರಿಂಟ್ ಕೊಡ್ತೀರಾ, ಅದು ಅಥೆಂಟಿಕೇಟ್ ಆಗಿ ಬರುತ್ತೆ. ಈಗ ಪ್ರಾಬ್ಲಮ್ ಏನು ಬರ್ತಾ ಇದೆ ಅಂದರೆ ಆಧಾರೇ ಡೂಪ್ಲಿಕೇಟ್ ಆಗಿ ಬರ್ತಾ ಇದೆ ಅಂದರೆ ನಾವು ಸಬ್ ರಿಜಿಸ್ಟ್ರಾರ್ ಅಂತ ಆಧಾರ್ ಮೇಲೂ ಫೋಕಸ್ ಮಾಡಬೇಕಾಗುತ್ತೆ. ಇಟ್ಸ್ ಎನ್ ಇಂಟಿಗ್ರೇಟೆಡ್ ಥಿಂಗ್. ಒಂದು ಕಡೆ ನಾವು ನಜರ್ ಇಡ್ತಾ ಇದ್ದೀವಿ ಅಂದರೆ ಬೇರೆ ಕಡೆ ಇಶ್ಯೂ ಆಗ್ತಾ ಇದೆ. ಬಟ್ ವಿ ವಿಲ್ ಫಾರ್ಮ್ ಅ ಜಾಯಿಂಟ್ ಟಾಸ್ಕ್ ಫೋರ್ಸ್, ಎಲ್ಲರನ್ನು ಇಟ್ಕೊಂಡು ಕೆಲಸ ಮಾಡ್ತೀವಿ. ವಿ ವಿಲ್ ಪುಟ್ ಅವರ್ ಟೀಮ್ಸ್ ಆನ್ ಪ್ರೈವೇಟ್ ಪೀಪಲ್ ಆಲ್ಸೋ.
ಯಾರ ಪ್ರೈವೇಟ್ ಆಧಾರ್ ಮಾಡ್ತಾ ಇದ್ದಾರೆ ಅವ್ರ ಮೇಲೇನು ನಾವು ನಿಗಾ ಇಡ್ತೀವಿ. ಅಲ್ಲಿ ಈಗ ಒಂದು ಎರಡು ಮೂರು ಆಗಿದ್ದು ಇದು ವಿಷಯ ಆಗ್ಯಾವ್ರ ಆಗಿದ್ದಾವೆ ಸರ್. FIR ಆಗಿದೆ ಸರ್. ಅಲ್ಲ ಅದನ್ನ ಎಲ್ಲಿ ಜನರೇಟ್ ಮಾಡ್ಯಾರ ಇದು ಯಾವ್ದು ಆಧಾರ್ ಕಾರ್ಡ್ ಎಲ್ಲಿ ಮಾಡ್ತಾರೆ ಸರ್. ಈಗ ಆಸ್ತಿ ಪರಮಾರಿ ಒಳಗೆ ಬೆಳಗಾವಿ ತಹಸೀಲ್ದಾರ್ ಸೇರಿದಂತೆ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ FIR ಆಗಿರೋದು ಸರ್. ಅವ್ರ ಮೇಲೆ ಆಕ್ಷನ್ ಆಗ್ತದೆ ನೋಡೋಣ, ಚೆಕ್ ಮಾಡೋದು. ಇಲ್ಲಿಗೆ ಒಂದು ಆಗಿದೆ ತಹಸೀಲ್ದಾರ್ ತಹಸೀಲ್ದಾರ್ ಮೇಲೆ ಆಗಿದೆ ಸರ್. ಬೆಳಗಾವಿ ತಹಸೀಲ್ದಾರ್ ಮೇಲೆ ಆಗಿದೆ ಸರ್. ರಿಜಿಸ್ಟರ್ ಮೇಲೆ ಒಂದು ತಹಸೀಲ್ದಾರ್ ಮೇಲೆ ಆಗಿದೆ ಸರ್. ನನಗೆ ಬಂದಲ್ಲಿ ಸರ್, ಈಗ ಚಿಕ್ಕೋಡಿಯಲ್ಲಿ ಬಿ ಶಂಕರಾನಂದ ಗಣೇಶ್ ದೊಡ್ಡ ದೊಡ್ಡ ಸಂಸದರಲ್ಲೇ ಕೆಲಸ ಮಾಡಿದ್ದಾರೆ. ಅಲ್ಲೂ ಕೂಡ ಒಂದು ಕೇಂದ್ರೀಯ ವಿದ್ಯಾಲಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮಾಡೋಕ್ಕಾಗಿಲ್ಲ. ಈಗ ನೂತನ ಸಂಸದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ 15 ಕೇಂದ್ರೀಯ ವಿದ್ಯಾಲಯ ಮಾಡಿದ್ದಾರೆ. ಆದರೆ ಇದು ಮಾಡಿದ ಪ್ರಿಯಾಂಕಾ ಜಾರಕಿಹೊಳಿ ಎಲ್ಲ ನಾವು ಅಂತೇಳಿ ಲಕ್ಷ್ಮಣ್ ಸವದಿ, ಚಿಕ್ಕಪ್ಪನ್ ಸವದಿ ಯಾರ್ಯಾರು ಮಾಡ್ರಿ ಅಂತ ಜನಕ್ಕೆ ಮಾಡೋದಿಲ್ಲ. ಯಾರು ಅವ್ರು ಮಾಡ್ರಿ ನಾವು ಎಡಿಟ್ ವಾರ್ ನಮಗೇನು ಅವಶ್ಯಕತೆ ಇಲ್ಲ. ಯಾರು ಮಾಡ್ರು ಬೆಳಗಾವಿ ಜಿಲ್ಲೆಗೆ ಮಾಡ್ತಾರೆ. ಅವ್ರು ಮಾಡಲಿ, ನಾವು ಮಾಡಲಿ, ಯಾರು ಮಾಡಲಿ, ಯಾರು ಮಾಡ್ರಿ ಸಂಸದರೇ ಮಾಡೋರಲ್ರಿ ಸರ್. MLA ಮಾಡೋದು ಯಾರ್ಯಾರ ಮಾಡಿದ್ರೆ ನೋಡೋಣ. ಸರ್, ರಾಜ್ಯಪಾಲರು ಪ್ರಯತ್ನ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಡಿಸಿಷನ್ ಇದ್ದಾಗನೇ ಆಗಿತ್ತು. ನಾವು ಮಾಡ್ಕೊಂಡ್ ಬಂದಂತ ಅವ್ರು ಫೋಟೋ ಬರ್ತಾರೆ. ಇವ್ರಿಗೆ ಕಾಂಗ್ರೆಸ್ ಶಾಸಕರು ನಾವು ಮಾಡಿದ್ದಾರೆ. ಅಲ್ಲ ರಥ ಜಗ್ಬೇಕ್ರಿ, ಎಲ್ಲರೂ ಕೈ ಜಗ್ತಿರ್ತಾರೆ. ನಾನು ಜಗ್ಗಿ ನಾಡು ಜಗ್ಗಿನ ತೇರ್ ಜಗ್ಗಿದಂಗೆ ಎಲ್ಲರೂ ನಾವು. ಸಿಟಿ ಕಾರ್ಪೊರೇಷನ್ದಲ್ಲಿ 1980 ಇಲ್ಲಿವರೆಗೆ 3 ಆಸ್ತಿ ರಿಜಿಸ್ಟರ್ ಕೂಡ ಕಳ್ತನ ಆಗ್ಯಾವ. ಒಂದು ಆಸ್ತಿ ದಾಖಲೆಗಳು ಸಿಗ್ತಾ ಇಲ್ಲ. ಪಬ್ಲಿಕ್ ಡೈಲಿ ಓಡಾಡ್ತಿದ್ದಾರೆ. ಎಲ್ಲರೂ ಕಮಿಷನರ್ ಇಲ್ಲ ಎಲ್ಲರೂ ಕಮಿಷನರ್ ಅವರು ಮಹಾನಗರ ಪಾಲಿಕೆ ಡೈಲಿ ಓಡಾಡ್ತಾರೆ ಸರ್. ಪಬ್ಲಿಕ್ ಮಾಡಿಕೊಡ್ತಾರೆ ಸರ್. ಅಲ್ಲಿ ಆಸ್ತಿ 2 ಕೊಡ್ತಿದ್ದಾರೆ. ಸರ್, ರಾಜ್ಯಪಾಲರು ಒಳ ಮೀಸಲಾತಿ ವಿಧೇಯಕವನ್ನು ವಾಪಸ್ ಕಳಿಸಿದ್ದಾರೆ. ಸರ್, ಸರ್ಕಾರದ ಮುಂದಿನ ನಿಲುವು ಏನಾಗಿದೆ? ಯಾವ ರೀತಿ ಈಗಾಗಲೇ ಅವ್ರೇನು ಸ್ಪಷ್ಟೀಕರಣ ಕೇಳಿರ್ತಾರ, ಅದು ಮತ್ತೆ ಕಳಿಸ್ತಾರ. ಅದೇನು ಹೊಸದಲ್ಲ, ಬರ್ತಿರ್ತೈತಿ ಹೋಗ್ತಿದ್ರೆ. ಸರ್, ಈಗ ಬೆಳಗಾವಿ ಹೊರವಲಯದಲ್ಲಿ ಅಕ್ರಮ ಗಣಿಗಾರಿಕೆ ಅವ್ಯಾಹತವಾಗಿ ನಡೀತಾ ಇದೆ. ಸ್ಥಳೀಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲ್ಯಾಟ್ರೈಟ್ ಅಂತ ಸಿಮೆಂಟ್ ಅಲ್ಲಿ ಬಳಸ್ತಾ ಇರ್ತಾರೆ. ಅದು ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಮಾತ್ರ ಸಿಗ್ತದೆ. ಗ್ರಾಮೀಣ ಕ್ಷೇತ್ರದಲ್ಲಿ ಅಲ್ಲಿ ಆರೋಗ್ಯದಿಂದ ಎಲ್ಲ ನಡೀತಾ ಇದೆ ಸರ್. ಇಲ್ಲಿಗಲ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಪರ್ಮಿಷನ್ ಒಂದು ಕಡೆ ತಗೋತಾರೆ ಸರ್. ಹಟ್ಟೋದು ಒಂದು 7 ಕಡೆ ಹಾಡ್ತಾರೆ. ಆಮೇಲೆ ಕೋಟ್ಯಾಂಗಟ್ಟಲೆ ಅಕ್ರಮ ನಡೀತಾ ಇದೆ ಸರ್. ನಾವು ಸುದ್ದಿ ಬಂದ್ರೆ ಸರ್ ನಾವು ಸುದ್ದಿ ಮಾಡಿದ್ರೆ ರೇಡ್ ಮಾಡ್ತಾರೆ ಸರ್. ಇದೇ ವರ್ಲ್ಡ್ ತಾರಿನ ಮತ್ತೆ ಫ್ಯಾಟ್ ಆಗಿಬಿಟ್ಟು. ಮೈಂಡ್ಸ್ ಅಂಡ್ ಜಿಯಾಲಜಿದವ್ರು ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದಾರೆ. ಅವ್ರ ಜೊತೆ ಅವ್ರ 9 ದಿನದಿಂದ ಎಲ್ಲ ಸ್ಟಾರ್ಟ್ ಆಗ್ತದೆ. ಈಗ ಹಿಂಗೆ ಮಾಡಲ್ಲ, ಒಂದು ಟೀಮ್ ನಿಮ್ದಲ್ಲಿ ಮನಸ್ಸೇ ಬಿಡಲ್ಲ. ಬಂದಾಗ್ಬಿಡುದು ಹೆಂಗೆ ಬಂದಾಗಲ್ಲ ನೋಡೋದು. ಇದೇ ವಿಚಾರಕ್ಕೆ ಬನ್ನಿ. ಸೀರಿಯಸ್ ಆಗಿ ಆದ್ರೂ ಕೂಡ ಸೀರಿಯಸ್ ಆಗಿ ವಿಚಾರಣೆ ಮಾಡ್ತಾರೆ. ಈಗ ಹೇಳಿದ್ರಲ್ಲ, ಅದು ಪರ್ಮಿಟ್ ತೊಗೊಂಡಿರ್ತಾರ, ಎಲ್ಲಿ ಆಡಿರ್ತಾರ, ಯಾರ ಪೊಲೀಸರ ಇವ್ರು ಬಂದ್ರೆ ಪರ್ಮಿಟ್ ತೋರಿಸ್ತಾರ. ಈಗ ಅದು ಎಲ್ಲಿ ಹಾಕಿದ್ವಿ ಅನ್ನೋದು ರಾಜಕಾರಣಿಗಳು ನೇರವಾಗಿ ಬಾಯ್ಗಾದಾಗ ಅಧಿಕಾರಿಗಳಾದ್ರೆ ಏನ್ ಮಾಡ್ತಾರೆ? ಇಲ್ಲ, ನಮ್ಮ ಗಮನಕ್ಕೂ ಬಂದಿದೆ. ಸುಮಾರು 6 ತಿಂಗಳಿಂದನೂ ನಡೀತಾ ಇದೆ. ಇವತ್ತೇನೋ ಸರ್ ಸುಮಾರು ವರ್ಷದಿಂದ, ಎಷ್ಟು ವರ್ಷ ಗೊತ್ತಿಲ್ಲ ನನಗೂ ಹೇಳಿದ್ದಾರೆ. ಸೊ ಆ ಮೇಡಮ್ ಕರೆಸಿ ಹೇಳ್ತೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಹುಕ್ಕೇರಿಯಲ್ಲಿರ್ತಕ್ಕಂಥ ಮಾಜಿ ಸಂಸದರು ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಅದಕ್ಕೆ ನಿಮ್ಮ ಬೆಂಬಲಿಗರು ಕಾಂಗ್ರೆಸ್ ಕೊಡೋಕೆ ಕೆಲಸ ನಡೀತಾ ಇದೆ. ಹಂಗೆ ಎಲ್ಲರೂ ಬೈತಿರ್ತಾರೆ. ಎಲ್ಲ ದೇಶದ ಪ್ರಧಾನಮಂತ್ರಿ ಹಿಡ್ಕೊ ಗ್ರಾಮ ಪಂಚಾಯತಿ ಮಟ್ಟ ಬೈತಾರೆ ಸರ್. ಯಾರು ಉತ್ತರ ಕೊಡೋದು? ಸರ್, ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಬಹಳಷ್ಟು ಹಗರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಟೆಂಡರ್ ಹಗರಣ, ನೇಮಕಾತಿ ಹಗರಣ, ಆಮೇಲೆ ಉಳಿದು ಕಾಮಗಾರಿನಲ್ಲಿ ಕಳಪೆ ಕಾಮಗಾರಿ, ಆಮೇಲೆ ಜಾತಿ ತಾರತಮ್ಯ ಬಗ್ಗೆನೂ ಬಹಳ ಆರೋಪಗಳು ಕೇಳಿ ಬರ್ತಾ ಇದಾವೆ. ಇಷ್ಟೆಲ್ಲ ಸಂಬಂಧ ಇಲ್ದಂಗೆ ಕೂತಾ ಇದೆ ಸರ್. ಈ ಸರ್ಕಾರಕ್ಕೇನೋ ಯೂನಿವರ್ಸಿಟಿ ಸಂಬಂಧನೇ ಇಲ್ಲ, ಅದಕ್ಕೆ ಒಂದು ಪ್ರತಿಕ್ರಿಯೆ ಇಲ್ಲ, ಏನಿಲ್ಲ. ಏನಾದ್ರು ಒಂದು ಎನ್ಕ್ವೈರಿ ಮಾಡತ್ತದ ಇಲ್ಲ ಸರ್. ಹಿಂಗೆ ನಮ್ಮ ಗಮನಕ್ಕೂ ಬಂದಿದೆ ರೀ. ಇದು
ಅವ್ರು PhD ಕೊಡೋ ವಿಚಾರ ಇರ್ಬೋದು, ಬೇರೆ ಬೇರೆ ಸಂಬಂಧ ಬಂದಿದೆ ನಮ್ಮ ಕಡೆ ಗಮನಕ್ಕೆ. DC ಅವ್ರು ನೋಡೋಣ ಒಂದ್ಸಲ ಇನ್ಕ್ವೈರಿ ಮಾಡಿಸೋಣ. DC ಅವ್ರು ಕೇಳಿದ್ದಾರೆ. ಎರಡು ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಸರ್, ಯಾವುದೂ ತನಿಖೆ ನಡೀತಾ ಇಲ್ಲ. DCI ಅವರು ದೂರು ಕೊಟ್ಟು ಸಹಿತ ವಿಚಾರಣೆ ಮಾಡ್ತಾ ಇಲ್ಲ. DCI ಅವರು SC/ST ಇದನ್ನ ಕಂಪ್ಲೇಂಟ್ ಹೋದ್ರೆ ಮತ್ತೆ ಯಾರು ಮತ್ತು ನಿಮ್ಮ ಸರ್ ಮಾಜಿ ಸಂಸದರ ಮೇಲೆ ಮೋದಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ, ಅವ್ರು ಬಂಧನ ಆಗಲಿಲ್ಲ. ಅದ್ರ ಮುಂದೆ ಏನಾಗ್ತದೆ? ಕೋರ್ಟ್ ಇದೆ, ಕೋರ್ಟ್ನಾಗ ಅದು ಸರ್ ಅಟ್ರಾಸಿಟಿ ಕೇಸ್ ಅಂತ ಒಂದು ಸಾಮಾಜಿಕ ಬಿಡುವಂತ ಕೇಸ್ ದಾಖಲಾದ್ರೂ ಅವ್ರ ಮೇಲೆ ಯಾವುದೇ ಆಕ್ಷನ್ ಆಗ್ತಾ ಇಲ್ಲ ಅಂತ ಸಾಮಾನ್ಯರಿಗೆ ಏನು ಸಂದೇಶ ಹೋಗುತ್ತೆ ಸರ್? ಕೋರ್ಟ್ನಾಗ ಇದೆಲ್ಲ ಈಗ ಏನು ಹೇಳಕ್ಕಾಗಲ್ಲ, ಕೋರ್ಟ್ನಾಗ ಫೈನಲ್ ಆಗಬೇಕಷ್ಟೆ. ಸರ್ ಈಗ ಅಂಕನವಾಡಿ ಕ್ಷೇತ್ರದಲ್ಲಿ ತಪೋವನ ಶುರುವಾಗಿದೆ, ನಮ್ಮ ಹೆಸರಿನ ಜಪ ಶುರುವಾಗಿದೆ. ಈಗ ಇಲೆಕ್ಷನ್ ಇನ್ನೂ ದೂರ ಇದೆ. ಈಗ ವಿರುದ್ಧ ಈಗಿನಿಂದಲೇ ಆ ಒಂದು ಎಲೆಕ್ಷನ್ ಅವ್ರು ಕೂಡ ಅಮ್ಮಗಳ ಈಗ ಓನ್ಲಿ ಡೆವಲಪ್ಮೆಂಟ್ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ರೆ ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ದೀವಿ. ಅದು ಅರಣ್ಯ ಸಚಿವರು ಬರ್ತಾ ಇದಾರೆ, ಕರ್ಸಿ ಅದನ್ನು ಇಟ್ಕೊಂಡು ಹೇಳಿದಂಗೆ ಅದು CM ಇದ್ರಾಗ ಇಟ್ಕೋತೀವಿ. ಆಲ್ಮೋಸ್ಟ್ ಸಿ ಅವರ ಈ ಅಕ್ಕಕಪ್ಪೆ ಜೂದಾಗ ಏನು ಸರ್ ಅದು ರೆಡಿ ಇದೆ ಸರ್, ಓಪನ್ ಮಾಡಲಿಕ್ಕೆ ಸರ್. ಫೆಬ್ಬಲ್ಲಿ ರೆಡಿ ಅವ್ರ ಮಿನಿಸ್ಟರ್ ಬರ್ತಾರೆ, ಅವ್ರಿಗೆ ಫಾರೆಸ್ಟ್ ಮಿನಿಸ್ಟರ್ ಬಂದಿದ ಮೇಲೆ ತಾವು ಮಾಡೋಣ. ರೆಡಿ ಸರ್, ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಡಿಸೆಂಬರ್ ಇವ್ರೇನೋ ನಮ್ಮ ಹಳೆ ರಿಜಿಸ್ಟರ್ ಆಸ್ತಿ ಏನೋ ಮಿಸ್ಸಿಂಗ್ ಆಗ್ಯಾವ ಅಂತ 2-3 ಏನೋ ಐಡಿಯಾ ಇದೇನು ಐಡಿಯಾ ಇತ್ತು? EFT ಸಾಫ್ಟ್ವೇರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ಅದು ಒಂದು ಸ್ವಲ್ಪ ಲಾಸ್ಟ್ ಹಳೆ ಬುಕ್ ಸುತ್ತಾಗ್ತಾ ಇದೆ ಆಫೀಸ್. ಇವತ್ತು ಬಾ ನಾಳೆ ಬಾ ಕಾರಣಗಳು ಸುಮಾರಿದೆ, ನಮ್ಮ ಡ್ಯೂಟಿ ಮೇಲೆ ಹಾಕಿದ್ದಾರೆ. ಬಟ್ ಆಕ್ಚುಲಿ ಅವ್ರಿಗೆ ಸಿಗ್ತಾ ಇಲ್ಲ. ಸರ್ ನೀವು ಪಾಲಿಕೆ ಈಗ ಆನ್ಲೈನ್ ಮಾಡ್ಲಿಕ್ಕೆ ಬರ್ತೈತಿ. ಈಗ ಅರ್ಜಿಗಳು ಆನ್ಲೈನ್ ಅಲ್ಲಿ ಹಾಕ್ಬೋದು. ಸಿಟಿಸನ್ ಪೋರ್ಟಲ್ ಕೊಟ್ಟಿದ್ದಾರೆ, ಸಿಟಿಸನ್ ಪೋರ್ಟಲ್ ಅಲ್ಲಿ ಕೊಟ್ಟಿದ್ದಾರೆ ಸರ್. ಈಗ ಆನ್ಲೈನ್ ಏಜೆಂಟ್ರಿಗೆ ಕೊಟ್ಟರೆ ಫಾಸ್ಟ್ ಸಾಫ್ಟ್ವೇರ್ ಪ್ರಾಬ್ಲಮ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಪಾರ್ಟಿ ಮಾಡ್ಲಿಕ್ಕೆ ಬರ್ತೈತಿ. ಸ್ವಲ್ಪ ನೋಡ್ರಿ ಅದು ಅವ್ರು ಹೇಳೋದು ಡೈರೆಕ್ಟ್ ಆಗಿ ಕೂರಿಸ್ಕೊಂಡು ಒಂದ್ಸತಿ ಮಾತಾಡಿ. ಪಬ್ಲಿಕ್ ನಮ್ಮ ಆಸ್ತಿಗ ಈ ಖಾತೆಗೆ ಅರ್ಜಿ ಹಾಕಿದ್ರೆ ಅವ್ರ ಮೂಲ ಆಸ್ತಿ ಡಾಕ್ಯುಮೆಂಟ್ಸ್ ಸಿಗ್ತಾಯಿಲ್ಲ. ನಿಮ್ಮ ಆಸ್ತಿ ಡಾಕ್ಯುಮೆಂಟ್ ತಗೊಂಡ್ರೆ ವಾಪಸ್ ಕಳಿಸಿದ್ದಾರೆ ಪಬ್ಲಿಕ್. ಬಟ್ ಅಲ್ಲಿ ಪಬ್ಲಿಕ್ ಎಲ್ಲಿ ಹೋಗ್ಬೇಕಂತ ಸರ್ ಕಾರ್ಪೊರೇಷನ್ ಈ ರೆವೆನ್ಯೂ ಡಾಕ್ಯುಮೆಂಟ್ ಲಾ ಡಾಕ್ಯುಮೆಂಟ್ ಇದಾವಲ್ರಿ ಎಲ್ಲ ತಗೊಂಡೋಗಿ ಇದ್ರಾಗ ಮುನ್ನೆ ಅಲ್ಲಿ ಅರ್ಥ ಎಲ್ಲ ಏನು ಸೆಕ್ಯೂರಿಟಿ ಎಲ್ಲ ಏನಿಲ್ಲ, ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಕೈ ಇಟ್ಬಿಟ್ಟಾರೆ, ಇನ್ನೂ ಡಿಜಿಟೈಸ್ ಆಗಿಲ್ಲ. ಡಿಜಿಟಲೈಸ್ ಮಾಡಿಸ್ಬಿಡಿ. ಬೆಂಕಿ ಹತ್ತಿ ಸುಟ್ಟೋದು ಸರ್, 1 ಮಂತ್ ಅಲ್ಲಿ ಡಿಜಿಟಲೈಸ್ ಆಗ್ಬಿಡುತ್ತೆ. ಸೆಕ್ಯೂರಿಟಿ ಯಾರೋ ಕರ್ಕೊಂಡು ಹೋಗ್ರು, ಏನೋ ಬೆಂಕಿ ಹೆಸರು ಏನು ಎಲ್ಲ ಹೋಗ್ಬಿಡ್ತದೆ. ಇದನ್ನು ನಾವು ಡಿಜಿಟಲೈಸ್ ಮಾಡಿಸ್ಬಿಡ್ತೀವಿ ಸರ್. CCTV ಕ್ಯಾಮ್ರಾ ಇಟ್ಟು ಲೈವ್ ಫೀಡ್ ತಗೊಂಡು ಒಂದು ಸಣ್ಣ ಟೆಂಡರ್ ಮಾಡಿ ಡಿಜಿಟಲೈಸ್ ಮಾಡಿಸ್ಬಿಡಿ. 1 ಮಂತಲ್ಲಿ ಮುಗಿಸ್ಬೋದು. ಟೆಂಡರ್ ಆಗಿತ್ತು ಎಲ್ಲರ ಪರವಾಗಿ ಇಡೀ ಕರ್ನಾಟಕದಲ್ಲಿ ವಿನೂತನವಾಗಿ ಆಗಬೇಕು ಅಂತೇಳಿ ಎಲ್ಲರಿಗೂ ತಿಂಡಿ ಮತ್ತೆ ಚಾ ಇದೆ. 1-2 ನಿಮಿಷ ಕೂತ್ಕೊಳ್ಳಿ. ಮೈಕ್ಸ್ ಕ್ಯಾಮ್ರಾಸ್ ತೆಗಿಬೋದು ಸರ್. ಹೊಸೂರು ಒಂದು ಡ್ಯಾಮ್ ಸಂಬಂಧ ಬಗ್ಗೆ ಅವರು ರೈತವರು